ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಮೊದಲು ಬಂದ ಥಾಟ್ ಏನು? ಒಳ್ಳೆಯದಾ ಅಥವಾ ಯಾವುದೋ ಒಂದು ಚಿಂತೆ, ಯಾವುದೋ ಒಂದು ನೆಗೆಟಿವ್ ಫೀಲಿಂಗಾ? ಅನೇಕ ಜನ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಒಳ್ಳೆ ದಿನ ಅಂತ ಅಂದ್ಕೊಳ್ಳೋ ಬದಲಿಗೆ ನಿನ್ನೆ ಆದ ವಿಷಯ, ನಾಳೆ ಆಗಬಹುದಾದ ಚಿಂತೆ, ಯಾರ ಬಗ್ಗೆನೋ ಕೋಪ, ಇದೇ ಅವರ ಮೊದಲ ಥಾಟ್ ಆಗಿರುತ್ತೆ. ಇದನ್ನ ನೀವು ಅಬ್ಸರ್ವ್ ಮಾಡಿರಲ್ಲ. ನಮ್ಮ ಪ್ರತಿದಿನ ಒಳ್ಳೆಯದಾ ಕೆಟ್ಟದಾ ಅನ್ನೋದು ನಮ್ಮ ಥಾಟ್ಸನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರತಿದಿನ ಎಷ್ಟೋ ನೆಗೆಟಿವ್ ಥಾಟ್ಸ್ ಬರುತ್ತೆ, ಪಾಸಿಟಿವ್ ಥಾಟ್ಸ್ ಬರುತ್ತೆ. ಪಾಸಿಟಿವ್ ಥಾಟ್ಸ್ ನಮಗೆ ಹೆಲ್ಪ್ ಮಾಡುತ್ತೆ, ನೆಗೆಟಿವ್ ಥಾಟ್ಸ್ ನಮ್ಮ ಮನಸ್ಸಿನ ಶಾಂತಿನ ತಗೊಳ್ಳುತ್ತೆ. ತುಂಬ ಜನ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಓದಿದ್ದು ಒಳಗೆ ಹೋಗ್ತಿಲ್ಲ, ಕೆಟ್ಟ ಥಾಟ್ಸ್ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಇದನ್ನ ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ, ಇದು ಅವರ ತಪ್ಪಲ್ಲ, ಅವರ ಬ್ರೈನಲ್ಲಿ ಏನೋ ಆಗ್ತಿದೆ, ಅದನ್ನು ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ ಆ ಪ್ರಾಬ್ಲಮ್ ಫಿಕ್ಸ್ ಆಗ್ತಿಲ್ಲ. ಇವತ್ತು ಈ ವಿಡಿಯೋದಲ್ಲಿ ನಾನು 3 ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳ್ತೀನಿ. ಕೆಟ್ಟ ಥಾಟ್ಸ್ ಯಾಕೆ ಬರುತ್ತೆ, ಡೋಪಮೈನ್ ಅನ್ನೋ ಹಾರ್ಮೋನ್ ನಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ರೋಲ್ನ ಪ್ಲೇ ಮಾಡ್ತಿದೆ, ಆ್ಯಂಡ್ ನೋ ಫ್ಯಾಪ್ ಅಂದರೆ ಏನು, ಅದರ ಬೆನಿಫಿಟ್ಸ್ ಏನು ಅಂತ. ಈ 3 ವಿಷಯ ಅರ್ಥ ಆದಮೇಲೆ ನಿಮ್ಮ ಜೀವನ ಬದಲಾಗುತ್ತೆ ಅಂತ ಗ್ಯಾರಂಟಿ ಕೊಡ್ತೀನಿ. ಆದರೆ ಅದಕ್ಕೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು. ಓಕೆ, ನಾವ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ವಿಷಯ, ಕೆಟ್ಟ ಥಾಟ್ಸ್ ಯಾಕೆ ಬರುತ್ತೆ? ಈ ಭೂಮಿಲಿ ಪ್ರತಿ ಜೀವಿಗೂ ಹಸಿವು, ನಿದ್ರೆ, ಬಯಕೆ ಇರುತ್ತೆ, ಅದು ಸಹಜ. ಅದೇ ರೀತಿ ನಮ್ಮ ಬಾಡಿಗೆ ಕೆಲವು ಅರ್ಜಸ್ ಇರುತ್ತೆ, ಅದು ಕೂಡ ನ್ಯಾಚುರಲ್ಲೇ. ಆದರೆ ಪ್ರಾಬ್ಲಮ್ ಶುರು ಆಗೋದು ಎಲ್ಲಿ ಅಂದರೆ, ಯಾವ ಪ್ರಾಯದಲ್ಲಿ ಕಲಿಬೇಕಾದ ವಿಷಯನ ಕಲಿಯಲ್ವೋ, ಬದಲಿಗೆ ಕೆಟ್ಟ ಹ್ಯಾಬಿಟ್ಸಲ್ಲಿ ಸಿಕ್ಕಾಕೊಳ್ತೀವೋ, ರಿಲೇಷನ್ಶಿಪ್ಸ್ನ ವ್ಯಾಲ್ಯೂ ಅರ್ಥ ಆಗಲ್ವೋ, ಟೆಂಪ್ರವರಿ ಹ್ಯಾಪಿನೆಸ್ಗೋಸ್ಕರ ಪರ್ಮನೆಂಟ್ ಹ್ಯಾಪಿನೆಸ್ನ ದೂರ ಮಾಡ್ಕೊಳ್ತಾರೋ, ಅಲ್ಲಿ ಪ್ರಾಬ್ಲಮ್ ಶುರು ಆಗುತ್ತೆ. ನಾವು ನಮ್ಮ ನೆಗೆಟಿವ್ ಥಾಟ್ಸ್ನ ಬರದೇ ಇರೋ ರೀತಿ ಮಾಡೋಕ್ಕಾಗಲ್ಲ. ಒಂದು ಕೆಟ್ಟ ಥಾಟ್ ಬಂದ ತಕ್ಷಣ ಬೇಡ ಬೇಡ ಅಂತ ಫೀಲ್ ಆದರೆ ಅದು ಇನ್ನಷ್ಟು ಫೋರ್ಸ್ಫುಲ್ಲಿ ಬರುತ್ತೆ. ಯಾಕಂದರೆ ಅದು ಥಾಟ್ನ ಮೇಲೆ ನಾವು ಮತ್ತೆ ಫೋಕಸ್ ಮಾಡಿದ ಹಾಗೆ ಇರುತ್ತೆ. ಬ್ರೈನ್ ಅದನ್ನು ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳುತ್ತೆ. ಆದರೆ ಅದಕ್ಕೆ ಸೊಲ್ಯೂಷನ್ ಬೇರೆಯೇ ಇದೆ. ಆ ಕೆಟ್ಟ ಥಾಟ್ಸನ್ನು ಡೈರೆಕ್ಟಾಗಿ ಫೈಟ್ ಮಾಡಬೇಡಿ, ಬದಲಿಗೆ ಅದನ್ನು ಒಂದು ಒಳ್ಳೆ ಥಾಟ್ನ ಜೊತೆ ರೀಪ್ಲೇಸ್ ಮಾಡಿ. ಒಂದು ಕೆಟ್ಟ ಥಾಟ್ ಬಂದ ತಕ್ಷಣ ಎದ್ದು ವಾಕ್ಗೆ ಹೋಗಿ, ಅಥವಾ ಒಂದು ಬುಕ್ನ ಓದಿ, ಅಥವಾ ಯಾರಾದರೂ ಒಳ್ಳೆ ಜನರ ಜೊತೆ ಮಾತಾಡಿ. ನಿಮ್ಮ ಬ್ರೈನ್ಗೆ ಬೇರೆ ಡೈರೆಕ್ಷನ್ನ ಕೊಟ್ಟ ತಕ್ಷಣ ಆ ಥಾಟ್ ಕಡಿಮೆ ಆಗುತ್ತೆ. ಇದಕ್ಕೆ ಕೆಲವು ಪ್ರಾಕ್ಟಿಕಲ್ ಮೆಥಡ್ಸ್ ಇದೆ. ಹೆಲ್ದಿ ಡಯಟ್ ಫುಡ್ನ ಸೇವಿಸಬೇಕು, ಯಾಕಂದರೆ ನಾವು ತಿನ್ನೋ ಆಹಾರ ನಮ್ಮ ಬ್ರೈನ್ ಕೆಮಿಸ್ಟ್ರಿನ ಡೈರೆಕ್ಟಾಗಿ ಅಫೆಕ್ಟ್ ಮಾಡುತ್ತೆ. ಎಕ್ಸಸೈಸ್ ಮಾಡಿ, ಯಾಕಂದರೆ ಎಕ್ಸಸೈಸಲ್ಲಿ ನ್ಯಾಚುರಲ್ ಫೀಲ್ ಗುಡ್ ಕೆಮಿಕಲ್ಸ್ ಬ್ರೈನಲ್ಲಿ ರಿಲೀಸ್ ಆಗುತ್ತೆ. ವಾಕ್ಗೆ ಹೋಗಿ, ಇದು ಸಿಂಪಲಾಗಿ ಕಾಣುತ್ತೆ ಆದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ನೇಚರಲ್ಲಿ ಸ್ವಲ್ಪ ಟೈಮ್ನ ಕಳೆದ್ರೆ ಬ್ರೈನಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಕಡಿಮೆ ಆಗುತ್ತೆ ಅಂತ ಸೈನ್ಸ್ ಪ್ರೂವ್ ಮಾಡಿದೆ. ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಿಕೊಳ್ಳೋ ಇಂಥ ಹ್ಯಾಬಿಟ್ಸಲ್ಲಿ ಸೇರಿಕೊಂಡ್ರೆ ನೆಗೆಟಿವ್ ಥಾಟ್ಸ್ ಬರೋ ಫ್ರೀಕ್ವೆನ್ಸಿ ತಾನಾಗಿ ಕಡಿಮೆ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಸೋಷಿಯಲ್ ಮೀಡಿಯಾ ಯೂಸೇಜ್. ನೀವು ಅಬ್ಸರ್ವ್ ಮಾಡಿರಲ್ಲ, ಆದರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ಅಲ್ಲಿ ಕಾಣೋ ಪ್ರತಿ ಪಿಕ್ಚರ್, ಪ್ರತಿ ವಿಡಿಯೋ ನಮ್ಮ ಮನಸ್ಸಿಗೆ ಏನಾದರೂ ಒಂದು ಥಾಟ್ನ ಕೊಡುತ್ತೆ. ಕೆಲವೊಮ್ಮೆ ಒಳ್ಳೆ ಥಾಟ್, ಕೆಲವೊಮ್ಮೆ ಕೆಟ್ಟ ಥಾಟ್. ಆದರೆ ಪ್ರತಿದಿನ ಹೆಚ್ಚು ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ್ರೆ ನಮ್ಮ ಬ್ರೈನ್ಗೆ ಬರೋ ನೆಗೆಟಿವ್ ಥಾಟ್ಸ್ ಹೆಚ್ಚಾಗುತ್ತೆ. ಅದಕ್ಕೆ ಸೋಷಿಯಲ್ ಮೀಡಿಯಾ ಯೂಸೇಜ್ನ ಲಿಮಿಟ್ ಮಾಡಿ. ಆ ಟೈಮ್ನ ವಾಕಿಂಗ್, ಬುಕ್ಸ್, ಯೋಗಾಗೆ ಕೊಡಿ. ಬ್ಯಾಡ್ ಹ್ಯಾಬಿಟನ್ನು ಗುಡ್ ಹ್ಯಾಬಿಟಾಗಿ ರೀಪ್ಲೇಸ್ ಮಾಡ್ತಾ ಮಾಡ್ತಾ ಜೀವನ ಬದಲಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯನ ಕೂಡ ಹೇಳ್ತೀನಿ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಎಮೋಷನ್ಸ್ ಇವೆ. ಆ ಎಮೋಷನ್ಸ್ ಬರುತ್ತೆ ಹೋಗುತ್ತೆ, ಅದನ್ನು ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಆದರೆ ಕೆಲವು ಸಿಚುವೇಶನ್ಸಲ್ಲಿ ನಮ್ಮ ಎಮೋಷನ್ಸ್ ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ಅವಾಗ ಅನೇಕ ತಪ್ಪುಗಳಾಗುತ್ತೆ. ಅದಕ್ಕೋಸ್ಕರ ಯಾವ ಸಮಯದಲ್ಲಿ ಯಾವ ಎಮೋಷನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋಕ್ಕೆ ಕಲಿಬೇಕು. ಅದು ಬಂದ ತಕ್ಷಣ ರಿಯಾಕ್ಟ್ ಮಾಡಬೇಡಿ, ಒಂದು ಡೀಪ್ ಬ್ರೀತ್ ತಗೊಂಡು ಆಮೇಲೆ ರೆಸ್ಪಾಂಡ್ ಮಾಡಿ. ಈ ಒಂದು ಹ್ಯಾಬಿಟ್ ನಿಮ್ಮ ಜೀವನದ ಅನೇಕ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬಹುದು. ಎರಡನೇ ವಿಷಯ, ಡೋಪಮೈನ್ ಅಂದರೆ ಏನು ಆ್ಯಂಡ್ ಇದು ಹೇಗೆ ನಮ್ಮ ಜೀವನನ ಬದಲಿಸುತ್ತೆ. ಡೋಪಮೈನ್ ಅನ್ನೋದನ್ನು ಸೈಂಟಿಸ್ಟ್ ಹ್ಯಾಪಿ ಹಾರ್ಮೋನ್ ಅಂತ ಕರೀತಾರೆ. ಆದರೆ ಇದು ಕೇವಲ ಹ್ಯಾಪಿನೆಸ್ ಮಾತ್ರ ಅಲ್ಲ. ನಮ್ಮ ಮೋಟಿವೇಶನ್, ಫೋಕಸ್ ಆ್ಯಂಡ್ ಮುಂದೆ ಹೋಗೋ ಡ್ರೈವ್ ಎಲ್ಲನೂ ಡೋಪಮೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಕ್ಸಾಮಲ್ಲಿ ತುಂಬ ಕಷ್ಟಪಟ್ಟು ಓದಿ 100ಕ್ಕೆ 70 ಮಾರ್ಕ್ಸ್ ತಗೊಂಡ್ರಿ ಅಂದ್ಕೊಳ್ಳಿ. ಆ ಕ್ಷಣ ನಿಮ್ಮ ಬ್ರೈನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ಆ ಫೀಲಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೆಕ್ಸ್ಟ್ ಎಕ್ಸಾಮಲ್ಲಿ 80 ಮಾರ್ಕ್ಸ್ ತಗೊಳ್ಬೇಕು, ನಂತರ 90, ಹೀಗೆ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀರಾ.
ಅದು ಡೋಪಮೈನ್ನ ಶಕ್ತಿ. ಇದು ಹೆಲ್ದಿ ಡೋಪಮೈನ್. ಇದು ನಿಮ್ಮನ್ನು ಡೆವಲಪ್ಮೆಂಟ್ನ ಕಡೆ ಪುಷ್ ಮಾಡುತ್ತೆ. ಆದರೆ ಅದಕ್ಕೆ ಬದಲು ನೀವು ಆ ಟೈಮಲ್ಲಿ ಫೋನ್ ಹಿಡ್ಕೊಂಡು ವೀಡಿಯೋಸ್ ನೋಡ್ತಾ ಕೂತ್ರಿ ಅಂದ್ಕೊಳ್ಳಿ, ಪ್ರತಿ ವಿಡಿಯೋ ನೋಡಿದಾಗ ಡೋಪಮೈನ್ ರಿಲೀಸ್ ಆಗುತ್ತೆ. ಒಂದು ವಿಡಿಯೋ ಮುಗಿದ ತಕ್ಷಣ ಇನ್ನೊಂದು ಬೇಕು, ನಂತರ ಇನ್ನೊಂದು, ಮತ್ತೆ ಮತ್ತೆ ವಿಡಿಯೋಸ್ ನೋಡ್ತಾ ಇದ್ದ ಹಾಗೆ ಬ್ರೈನಲ್ಲಿ ಡೋಪಮೈನ್ಗೆ ಒಂದು ಸ್ಪೆಸಿಫಿಕ್ ಪ್ಯಾಟ್ರನ್ ಅಭ್ಯಾಸ ಆಗೋಗುತ್ತೆ. ನಂತರ ಆ ಈಸಿ ಡೋಪಮೈನ್ ಇಲ್ಲದೆ ಬ್ರೈನ್ ಯಾವ ಕೆಲಸನೂ ಮಾಡಲ್ಲ. ಓದೋಕ್ಕೆ ಕೂತ್ಕೊಂಡ್ರೆ ಬೋರಿಂಗ್ ಅನಿಸುತ್ತೆ, ಕೆಲಸ ಮಾಡೋಕ್ಕೆ ಮೋಟಿವೇಶನ್ ಇರಲ್ಲ. ಯಾಕಂದರೆ ಬ್ರೈನ್ ಆ ರಿಯಲ್ ಎಫರ್ಟ್ಗಿಂತ ಈಸಿ ಪ್ಲೆಷರ್ಗೆ ಅಡಿಕ್ಟ್ ಆಗಿಬಿಟ್ಟಿರುತ್ತೆ. ಇದೇ ರೀಸನ್ಗೆ ತುಂಬ ಜನ ಸಾಕಷ್ಟು ಎಫರ್ಟ್ ಹಾಕ್ತಾರೆ, ಆದರೂ ಸಕ್ಸಸ್ ಸಿಗಲ್ಲ. ಅವರ ಬ್ರೈನ್ ಸರಿಯಾದ ಡೈರೆಕ್ಷನಲ್ಲಿ ಡೋಪಮೈನ್ನ ಉಪಯೋಗಿಸ್ತಿರಲ್ಲ. ಡೋಪಮೈನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ಹೇಗೆ ಅಂದರೆ ಮೀನಿಂಗ್ಫುಲ್ ಗೋಲ್ಸ್ ಇಟ್ಕೊಂಡು ಆ ಗೋಲ್ಸ್ ಕಡೆ ಕೆಲಸ ಮಾಡಿ ಸಣ್ಣ ಸಣ್ಣ ಅಚೀವ್ಮೆಂಟ್ಸಲ್ಲಿ ಖುಷಿ ಪಡ್ತೀರಾ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಒಳ್ಳೇದು ಮಾಡ್ತಾ ಹೋಗಿ, ಸೊ ದಟ್ ಆ ಡೋಪಮೈನ್ ನಿಮ್ಮ ಮೋಟಿವೇಶನನ್ನು ಫ್ರೀಯಲ್ ಅಪ್ ಮಾಡುತ್ತೆ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವೆಲ್ಲರೂ ವಿಡಿಯೋನ ನೋಡ್ತೀರಾ, ಯಾರೂ ಲೈಕ್ ಮಾಡ್ತಿಲ್ಲ, ವಿಡಿಯೋಗೆ ಹೈಪ್ ಸಹ ಮಾಡ್ತಿಲ್ಲ. ನಿಮಗೆ ನಿಜವಾಗ್ಲೂ ವಿಡಿಯೋ ವ್ಯಾಲ್ಯೂಯಬಲ್ ಅನಿಸಿದ್ರೆ ಪ್ಲೀಸ್ ನೋಡೋರೆಲ್ಲ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಹೈಪ್ ಮಾಡಿ, ಸೊ ದಟ್ ಅದು ತುಂಬ ಜನರಿಗೆ ರೀಚ್ ಆಗುತ್ತೆ. ನನಗೂ ಇನ್ನಷ್ಟು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ. ಐ ಹೋಪ್ ನೀವೆಲ್ಲರೂ ಲೈಕ್, ಕಮೆಂಟ್, ಶೇರ್, ಹೈಪ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊಳ್ತೀನಿ. ಸರಿ, ಲೆಟ್ಸ್ ಕಂಟಿನ್ಯೂ. ಸೋಷಿಯಲ್ ಮೀಡಿಯಾ ಆ್ಯಂಡ್ ಅನ್ನೆಸೆಸರಿ ವೀಡಿಯೋಸ್ನ ಕಡಿಮೆ ಮಾಡ್ಕೊಂಡ ಹಾಗೆ ಬ್ರೈನ್ ಮತ್ತೆ ರಿಯಲ್ ಲೈಫ್ನ ಖುಷಿಗಳಿಗೆ ರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಒಳ್ಳೆ ಊಟ, ಒಳ್ಳೆ ನಿದ್ರೆ, ಒಂದು ಕೆಲಸ ಮುಗಿಸಿದ ಸ್ಯಾಟಿಸ್ಫ್ಯಾಕ್ಷನ್, ಇವೆಲ್ಲ ಮತ್ತೆ ಮೀನಿಂಗ್ಫುಲ್ಲಾಗಿ ಫೀಲ್ ಆಗುತ್ತೆ. ಅದೇ ರಿಯಲ್ ಲೈಫ್. ಮೂರನೇ ವಿಷಯ, ನೋ ಫ್ಯಾಪ್. ಇದನ್ನ ಕೇಳಿ ಕೆಲವರಿಗೆ ಇದ್ಯಾಕೆ ಇಲ್ಲಿ ಬಂತು ಅಂತ ಅನಿಸ್ಬೋದು. ನೋ ಫ್ಯಾಪ್ ಅಂದರೆ ಸಿಂಪಲ್ ಆಗಿ ಮ್ಯಾಸ್ಟ್ರುಬೇಷನ್ ಆ್ಯಂಡ್ ಪೋರ್ನೋಗ್ರಫಿಯಿಂದ ದೂರ ಇರೋದು. ಇದನ್ನ ನೆಗೆಟಿವ್ ಥಾಟ್ಸನ್ನು ಕಡಿಮೆ ಮಾಡಿಕೊಳ್ಳೋ ಒಂದು ಮೆಥಡ್ ಅಂತ ಕೂಡ ಹೇಳ್ಬೋದು. ಡೋಪಮೈನಲ್ಲಿ ಹೇಳಿದ್ದು ಇಲ್ಲಿ ಮತ್ತೆ ಕನೆಕ್ಟ್ ಆಗುತ್ತೆ. ನೋ ಫ್ಯಾಪನ್ನು ಫಾಲೋ ಮಾಡಿದ ಜನ ಹೇಳ್ತಾರೆ 9 ದಿನ ಅದನ್ನ ಫಾಲೋ ಮಾಡಿದ ಮೇಲೆ ತಮ್ಮ ಫೋಕಸಲ್ಲಿ ದೊಡ್ಡ ಚೇಂಜಸ್ನ ನೋಡಿದೆ ಅಂತ. ಏನು ಮಾಡ್ತಿದ್ರು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿದೆ, ಆ ಕಾನ್ಸಂಟ್ರೇಷನಲ್ಲಿ ಮಾಡೋ ಕೆಲಸ ಸಕ್ಸಸ್ ಆಗ್ತಿದೆ, ಇಂದ್ರಿಯ ನಿಗ್ರಹ ಹೆಚ್ಚಾಗುತ್ತೆ, ಸಣ್ಣ ಸಣ್ಣ ವಿಷಯಗಳಿಗೆ ಕೋಪ ಮಾಡಿಕೊಳ್ಳದೆ ಯೋಚಿಸಿ ಡಿಸಿಷನ್ ತಗೊಳ್ಳೋಕ್ಕೆ ಶಕ್ತಿ ಬಂದಿದೆ, ಎಮೋಷನಲ್ ಕಂಟ್ರೋಲ್ ಬರುತ್ತೆ, ಗೋಲ್ಸ್ನ ರೀಚ್ ಮಾಡೋಕ್ಕೆ ಸೆಲ್ಫ್ ಡಿಸಿಪ್ಲಿನ್ ಬೇಕಲ್ಲ, ಅದು ಇಲ್ಲಿ ಸಿಗುತ್ತೆ. ಬಾಡಿಯಲ್ಲಿ ಎನರ್ಜಿ ಲೆವೆಲ್ಸ್ ಹೆಚ್ಚಾಗುತ್ತೆ. ಪ್ರತಿದಿನ 7ರಿಂದ 8 ಗಂಟೆ ಕ್ವಾಲಿಟಿಯಾದ ನಿದ್ರೆ ಸಿಗುತ್ತೆ. ಅನೇಕ ಜನ ಗಂಟೆಗಟ್ಟಲೆ ಮಲಗಿದ್ರು ಎದ್ದ ತಕ್ಷಣ ಟಯರ್ಡ್ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೋ ಫ್ಯಾಪ್ ಪ್ರಾಕ್ಟೀಸ್ ಮಾಡಿದ ಮೇಲೆ ಸ್ಲೀಪ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಕಾನ್ಫಿಡೆಂಟಾಗಿ ಸ್ಟೆಪ್ಸ್ ತಗೊಳ್ಳೋಕ್ಕೆ ಆಗುತ್ತೆ, ಸ್ಕಿನ್ ಹೆಲ್ತ್, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ. ಇದನ್ನ ಕೇಳಿದಾಗ ನಿಮಗೆ 90 ಡೇಸ್ವರೆಗೂ ಇದನ್ನು ಹೇಗೆ ಮಾಡೋಕ್ಕಾಗುತ್ತೆ ಅಂತ ಅನ್ನಿಸ್ಬೋದು. 90 ಡೇಸ್ ಅಂದರೆ ದೊಡ್ಡ ಗೋಲ್ ಇಟ್ಕೊಂಡು ಒಂದೇ ಸರಿ ಮಾಡೋಕ್ಕಾಗಲ್ಲ. ಒಂದು ದಿನ ಮತ್ತೊಂದು ದಿನ ಅಂತ ಹೆಜ್ಜೆ ಇಡ್ತಾ ಇಡ್ತಾ ಅದು ಪಾಸಿಬಲ್ ಆಗುತ್ತೆ. ಆದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಒಳಗಡೆ ಚೇಂಜಸ್ ಶುರು ಆಗುತ್ತೆ. ಅದನ್ನು ನೀವೇ ನೋಡ್ತೀರಾ. ಆ ಚೇಂಜಸ್ ನಿಮ್ಮನ್ನು ಮುಂದೆ ತಳ್ಳುತ್ತೆ. ಒಂದು ಪ್ರಾಕ್ಟಿಕಲ್ ಟಿಪ್ ಇದೆ. ಪ್ರತಿದಿನ ರಾತ್ರಿ ಮಲಗೋ ಮೊದಲು ಒಂದು ನೋಟ್ಬುಕ್ಕಲ್ಲಿ ಬರೀರಿ, ಇವತ್ತು ಏನು ಮಾಡಿದ್ರಿ, ಎಲ್ಲಿ ಒಳ್ಳೇದಾಯಿತು, ಎಲ್ಲಿ ತಪ್ಪಾಯಿತು ಅಂತ. ಆ ರಿಫ್ಲೆಕ್ಷನ್ ನಿಮ್ಮ ಥಾಟ್ಸ್ನ ಕ್ಲಿಯರ್ ಮಾಡುತ್ತೆ. ಮಾರನೇ ದಿನ ಇನ್ನಷ್ಟು ಬೆಟರ್ ಆಗಬೇಕು ಅಂತ ನಿಮಗೆ ಅನಿಸುತ್ತೆ. ಆ ಹ್ಯಾಬಿಟ್ನ ಟ್ರೈ ಮಾಡ್ತಾ ಮಾಡ್ತಾ ನಿಮ್ಮ ಬ್ರೈನ್ ಒಳ್ಳೆ ಥಿಂಗ್ಸ್ನ ಹುಡುಕೋ ಪ್ರಯತ್ನ ಮಾಡೋಕ್ಕೆ ಶುರು ಆಗುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಹೇಳಿದ ಎಲ್ಲ ವಿಷಯ ಒಂದೇ ಒಂದು ಲೈನಲ್ಲಿ ಹೇಳ್ಬೋದು. ನಿಮ್ಮ ಮೈಂಡ್ ನಿಮ್ಮ ಕೈಯಲ್ಲಿದೆ. ಎಮೋಷನ್ಸ್ ಶಾಶ್ವತ ಅಲ್ಲ. ಒಂದು ಕ್ಷಣ ಹ್ಯಾಪಿ ಇರ್ತೀರ, ಒಂದು ಕ್ಷಣ ಸ್ಯಾಡ್ ಆಗಿರ್ತೀರ. ಫೇಲ್ಯೂರ್ಸ್ಗೆ ಭಯ ಪಡಬೇಡಿ. ಫೇಲ್ಯೂರ್ಸ್ ಬಂದಾಗ ಅದನ್ನ ಎಕ್ಸೆಪ್ಟ್ ಮಾಡಿಕೊಂಡು ಮತ್ತೆ ಮೇಲೆ ಬನ್ನಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಆ ನಂಬಿಕೆ ಇಟ್ಕೊಂಡು ಜನರಿಗೆ ಮಾತ್ರ ಸಕ್ಸಸ್ ಸಿಗುತ್ತೆ. ಮತ್ತೆ ಮತ್ತೆ ಕೆಳಗೆ ಬಿದ್ದು ಮೇಲೆ ಎದ್ದು ಬರ್ತಾ ಇರಿ. ಅದೇ ಸ್ಟ್ರಾಂಗ್ ಪರ್ಸನ್ನ ಲಕ್ಷಣ. ಕಷ್ಟ, ಕೋಪ, ಬೇಜಾರು ಇದ್ಯಾವುದು ಶಾಶ್ವತ ಅಲ್ಲ ಅಂತ ಗೊತ್ತಿರಲಿ. ಮನಸ್ಸಿಗೆ ನೆಗೆಟಿವಿಟಿ ಬರುತ್ತೆ, ಆದರೆ ನೀವೇ ಆ ನೆಗೆಟಿವಿಟಿ ಅಲ್ಲ. ಇವತ್ತೇ ನೋ ಫ್ಯಾಪ್ ಚಾಲೆಂಜ್ನ ಶುರು ಮಾಡ್ತೀರಾ? ಇವತ್ತಿಂದ ಶುರು ಮಾಡಿದ್ರೆ ಕಮೆಂಟಲ್ಲಿ Day 1 started ಅಂತ ಹಾಕಿ. ಆ ಒಂದು ಕಮೆಂಟ್ ನಿಮ್ಮ ಒಂದು ಕಮಿಟ್ಮೆಂಟ್ ಆಗುತ್ತೆ.